ಗೆಳೆಯರೆ, ಇವತ್ತೊಂದು ಇಂಪಾರ್ಟೆಂಟ್ ಇನ್ಕ್ರೆಡಿಬಲ್ ಆರ್ಗನ್ ನಮ್ಮ ಬಾಡಿ ಕಿಡ್ನೀಸ್ ಬಗ್ಗೆ ಮಾತಾಡ್ತೀನಿ ಅಲ್ವಾ. ಕಿಡ್ನಿ ನಿಮಗೆಲ್ಲ ಗೊತ್ತೇ ಇರುತ್ತೆ, ಮೂತ್ರಕೋಶ ಅಂತ ಹೇಳ್ತೀವಿ, ಮೂತ್ರಪಿಂಡ ಅಂತ ಅಲ್ವಾ. ಸೊ ಈ ಮೂತ್ರಪಿಂಡ ಅದು ನಿಮಗೆ ಸಫರವೇ ಗೊತ್ತು. ರೀನಲ್ ಫೇಲ್ಯೂರ್ಗೆ ಪದೇ ಪದೇ ಡಯಾಲಿಸಿಸ್ ಮಾಡ್ತಿರ್ತಾರೆ, ವಾರಕ್ಕೆ 2 ಸರಿ 3 ಸರಿ. ಅವ್ರು ಕೇಳಿ ಎಷ್ಟು ತೊಂದರೆ ಅಂತ ಗೊತ್ತಾಗುತ್ತೆ. ಸೊ ಕಿಡ್ನಿ ಅದು ಇಂಪಾರ್ಟೆಂಟ್ ಫಂಕ್ಷನ್ಸ್ ಬಗ್ಗೆ ಕೆಲವು ಹೇಳ್ತೀನಿ. ಆಮೇಲೆ ಯಾವ್ಯಾವ ಆಹಾರ ಪದಾರ್ಥ ತೊಗೊಳೋದ್ರಿಂದ ನಮ್ಮ ಕಿಡ್ನಿ ಹೆಲ್ತ್ನ ಮೇಂಟೈನ್ ಮಾಡ್ಬೋದು, ಕಿಡ್ನಿನ ನಾವು ಹೆಲ್ತಿಯಾಗಿ ನೋಡ್ಕೊಬೋದು ಕೂಡ ಡೀಟೇಲಾಗಿ ಹೇಳ್ತೀನಿ. ತಪ್ಪದೇ ಈ ವಿಡಿಯೋನ ಫುಲ್ ನೋಡಿ. ಕಿಡ್ನಿ ಫಂಕ್ಷನ್ ಸ್ವಲ್ಪ ನೋಡೋಣ ಗೆಳೆಯರೆ, ಆಯಿತಾ. ಸೊ ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ ಆರ್ಥೋಪೆಡಿಕ್ ಸರ್ಜನ್. 350ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗಳನ್ನ ತಾವು ನೋಡಿ ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಬಂಧು ಬಾಂಧವರು ಕೂಡ ಶೇರ್ ಮಾಡಿ, ಬೆಲ್ಲೈಕನ್ ಎನೇಬಲ್ ಮಾಡ್ಕೊಳ್ಳಿ. ಎಲ್ಲರೂ ಆರೋಗ್ಯದಿಂದ, ಎಸ್ಪೆಷಲಿ ಕಿಡ್ನೀಸ್ ಆರೋಗ್ಯದಿಂದ ನಾವು ಆರೋಗ್ಯದಿಂದ ಇರ್ತೀವಿ. ನಮ್ಮ ಫಿಲ್ಟರ್ಸ್ ಚೆನ್ನಾಗಿ ನೋಡ್ಕೋಬೇಕು ನಾವು. ಬೇರೆ ಕಿಡ್ನೀಸ್ ಅಂದರೆ ನಮಗೆ ದೇವರು ಕೊಟ್ಟಿರೋಂಥ ಒಂದು ಫಿಲ್ಟರ್ ಅಂತ ಹೇಳ್ಬೋದು. ಸಾಧಾರಣ ಒಂದು ಮುಷ್ಟಿ ಕಟ್ಟೋದು ಎಷ್ಟು ದಪ್ಪ ಇರುತ್ತೆ ಅಷ್ಟು ದಪ್ಪ ಇರುತ್ತೆ. ಕಿಡ್ನಿ 2 ಕಡೆ ಇರುತ್ತೆ, ಇಲ್ಲಿ ಪಕ್ಕಕ್ಕೆ ಕೆಳಗಡೆ ಸಬ್ಕಾಂಡಲ್ ಏರಿಯಾ ಅಂತೀವಿ, ಅಲ್ಲಿ ದೇವರು ಸೃಷ್ಟಿ ಮಾಡಿದ್ದೆ. ಈ ಥರ ಕೈ ಹಿಡ್ಕೊಂಡ್ರೆ ಸಾಧಾರಣ ನೀವು ಎಲ್ಲಿ ಪೊಸಿಷನ್ ಕೂತ್ಕೊಳ್ತಾ ಅಲ್ಲಿ ಆ ಕಿಡ್ನೀಸ್ ಇರುತ್ತೆ. ಅರ್ಥ ಆಯ್ತು ಹೇಳಿದ್ದು ನಿಮಗೆ. ಸೊ ಕಿಡ್ನೀಸ್ ಬೇರೆ, ಟೆಸ್ಟಿಸ್ ಬೇರೆ. ಜನಗಳು ಕನ್ಫ್ಯೂಸ್ ಮಾಡ್ಕೊಡ್ತಾರೆ ಟೆಸ್ಟಿಸ್ ಕಿಡ್ನೀಸ್. ಟೆಸ್ಟಿಸ್ ಅಂದರೆ ಬೇರೆ, ಗೊತ್ತಾಯ್ತಲ್ಲ, ಅದೇ ಬೇರೆ, ಇದು ಕಿಡ್ನೀಸ್ ಬೇರೆ, ಓಕೆನಾ. ಸೊ ಕಿಡ್ನೀಸು ನಿಮ್ಗೆ ಗೊತ್ತಿರೋಂಥದ್ದೇ ಭಾಳ ವೈಟಲ್ ಆರ್ಗನ್. ನಮ್ಗೆ ಏನಪ್ಪ ಬಾಡಿಲಿ ಕಿಡ್ನೀಸ್ ಫಂಕ್ಷನ್ಸ್ ಅಂತ ತಿಳ್ಕೊಂಡು ನಿಮ್ಗೆ ಅರ್ಥ ಆಗುತ್ತೆ. ಒಂದು, ನಮಗೆ ಏನು ನೀರು ಕುಡಿತೀವಿ ಅದನ್ನು ಫಿಲ್ಟರ್ ಮಾಡಿ ಮೂತ್ರದ ಮುಖಾಂತರ ಹೊರಡೆ ಹಾಕತ್ತೆ, ಒಂದದು. 2ನೇದು ಬ್ಲಡ್ನ ಪ್ಯೂರಿಫೈ ಮಾಡುವಂಥದ್ದು ಕಿಡ್ನಿಯಲ್ಲಿ 2ನೇದು. 3ನೇದು ಕೆಲವು ಹಾರ್ಮೋನ್ಸ್ ಕೂಡ ಉತ್ಪತ್ತಿ ಆಗುತ್ತೆ. ADH ಅಂತೀವಿ, ಆ್ಯಂಟಿಡೈಕ್ ಹಾರ್ಮೋನ್ ಅಂತ ಇದೆ, ಅದು ಎಲ್ಲ ಉತ್ಪತ್ತಿ ಆಗೋದು ಕಿಡ್ನಿಯಲ್ಲಿ ಕಡಿಮೆ. ರೆನಿನ್ ಅಂತ ಕೆಲವು ಸೆಲ್ಸ್ ಎಲ್ಲ ಬರುತ್ತೆ, ಎಲ್ಲರೂ ಕೂಡ ಅದನ್ನೆಲ್ಲ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಅದು ಕೆಲವು ಒಳ್ಳೆ ಉತ್ತಮವಾದಂಥ ಹಾರ್ಮೋನ್ಸನ್ನು ಪ್ರೊಡ್ಯೂಸ್ ಮಾಡುವಂಥ ಆರ್ಗನ್ ಕೂಡ ಕಿಡ್ನಿ. 4ನೇದು ಬಂದು ವೈಟಮಿನ್ ಡಿ ಸಿನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಸೊ ವೈಟಮಿನ್ ಡಿ ಸಿನ್ಸ್ ಆಟೋಮೆಟಿಕ್ ಆಗಲಿ ಕ್ಯಾಲ್ಶಿಯಂ ಮೆಟಬಾಲಿಸಮಲ್ಲಿ ಬೋನ್ ಹೆಲ್ತ್ ಕೂಡ ಕಿಡ್ನಿ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಈ ರೀತಿಯ ನಾನಾ ರೀತಿ ಜೊತೆಗೆ pH, ಬಾಡಿಯಲ್ಲಿ pH ರೆಗ್ಯುಲೇಟ್ ಮಾಡೋಕ್ಕೆ ಕೂಡ ಕಿಡ್ನಿ ಕೂಡ ಭಾಳ ಕೆಲಸ ಮಾಡುತ್ತೆ. ಹಾಗಾಗಿ ಬ್ಲಡ್ ಪ್ರೆಷರ್ ಕೂಡ ಕಿಡ್ನಿ ಹೆಲ್ಪ್ ಮಾಡುತ್ತೆ. ಸೊ ಈ ರೀತಿ ನಾನಾ ರೀತಿಯ ಇಂಪಾರ್ಟೆಂಟ್ ಫಂಕ್ಷನ್ಸ್ ಇರೋದ್ರಿಂದ ಕಿಡ್ನಿ ಹೆಲ್ತ್ ಭಾಳ ಇಂಪಾರ್ಟೆಂಟು. ಸೊ ಕಿಡ್ನಿ ಹೆಲ್ತ್ನ ಕಾಪಾಡ್ಕೊಳ್ಳೋಂಥ ಯಾರಪ್ಪ ಅಂತ ಹೇಳ್ತೀನಿ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಎಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ. ನಿಮ್ಮ ಕಿಡ್ನಿಯನ್ನೇ ಹುಷಾರಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಕಿಡ್ನಿ ಫೇಲ್ಯೂರ್ ಆಗಿ ಸಫರ್ ಆಗೋದು ಬೇಡ. ಲೆಟ್ ಅಸ್ ಬಿ ಹೆಲ್ತಿ. ಮೊದಲನೇದು ಆಹಾರಪ್ಪ ಅಂದ್ರೆ ಗ್ರೇಪ್ಸ್ ಅಂತ ಹೇಳ್ತೀನಿ. ನಿಮ್ಗೆ ದ್ರಾಕ್ಷಿ ಗೊತ್ತಿದೆ ಅಲ್ವಾ. ನಿಮಗೆ ದ್ರಾಕ್ಷಿ 2-3 ಸೀಡ್ಲೆಸ್ ವೆರೈಟಿ ಬರುತ್ತೆ, ದೊಡ್ಡದು ಕಾಬಲ್ ವೆರೈಟಿ ಅಂತ ಬರುತ್ತೆ, ಕಪ್ಪು ದ್ರಾಕ್ಷಿ ಬರುತ್ತೆ. ಸೊ ಈ ದ್ರಾಕ್ಷಿಯಲ್ಲಿ ಏನಪ್ಪ ಅಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ಚು. ಒಂದು ಫ್ಲೇವನಾಯ್ಡ್ಸ್ ಅಂತ ಬರುತ್ತೆ, ರೆಸಿವೆಟ್ರಾಲ್ ಅಂತ ಬರುತ್ತೆ. ಸೊ ಇವೆರಡೂ ಕೂಡ ತುಂಬ ಯಥೇಚ್ಛವಾಗಿ ನಮ್ಮ ಗ್ರೇಪ್ಸಲ್ಲಿದೆ, ದ್ರಾಕ್ಷಿಯಲ್ಲಿದೆ. ಸೊ ಇವುಗಳು ಕಿಡ್ನಿ ಮೇಲೆ ನಮ್ಮ ಆ್ಯಂಟಿ ಇನ್ಫ್ಲಮೇಟೇಷನ್ ಕೂಡ ಮಾಡುತ್ತೆ, ಜೊತೆ ಆಕ್ಸಿಡ್ ಸ್ಟ್ರೆಸ್ ಕೂಡ ಅವಾಯ್ಡ್ ಮಾಡ್ತಾರೆ. ಸೊ ಕಿಡ್ನಿ ಹೆಲ್ತ್ಗೆ ಭಾಳ ಅನುಕೂಲ ಆಗುವಂಥದ್ದು ನೀವು ಗ್ರೇಪ್ಸ್ ತಿನ್ನೋದ್ರಿಂದ. ಜೊತೆಗೆ ದ ರಿಚ್ ಇನ್ ವೈಟಮಿನ್ ಸಿ ಆ್ಯಂಡ್ ವೈಟಮಿನ್ ಕೆ ಆಲ್ಸೋ. ಸೊ ವೈಟಮಿನ್ ಸಿ ನಿಮ್ಗೆ ಗೊತ್ತೇ ಇದೆ, ಇಟ್ ಹ್ಯಾಸ್ ಆ್ಯಂಟಿ ಆಕ್ಸಿಡೆಂಟ್ ಎಫೆಕ್ಟ್ ಆ್ಯಂಡ್ ಆ್ಯಂಟಿ ಇನ್ಫ್ಲಮೇಟರಿ ಎಫೆಕ್ಟ್. ಸೊ ಈ ರೀತಿಯ ನ್ಯೂಟ್ರಿಯೆಂಟ್ಸು ನಮಗೆ ದ್ರಾಕ್ಷಿ ಸಿಗೋದ್ರಿಂದ ಕಿಡ್ನಿ ಹೆಲ್ತ್ಗೆ ಭಾಳ ಅನುಕೂಲಕಾರಿ. ನೀವು ದ್ರಾಕ್ಷಿನ ಉಪಯೋಗಿಸೋದು. ಇಟ್ಸ್ ಎ ಸೀಸನಲ್ ಫುಡ್, ರೆಗ್ಯುಲರ್ ಸಿಗುತ್ತೆ. ಹಂಗಾಗಿ ಕಂಪಲ್ಸರಿ ನೀವು ಫ್ರೂಟ್ಸ್ನ ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಸಿಗುತ್ತಲ್ವಾ, ನಿಮ್ಮ ಅದನ್ನು ನೀರು ಕೂಡ ಯಥೇಚ್ಛವಾಗಿರ್ತದೆ. ಸೊ ಹಾಗಾಗಿ ಕಿಡ್ನಿಗೂ ಅನುಕೂಲ ಆಯಿತು, ನಿಮ್ಮ ರುಚಿಗೂ ಸಿಕ್ತು, ಆರೋಗ್ಯಕ್ಕೂ ಅನುಕೂಲ ಆಗುತ್ತೆ. 2ನೇದು ನಾನು ಟಾಪ್ 7 ಫುಡ್ ಹೇಳ್ತಾನೆ. 2ನೇ ಫುಡ್ ಬಂದು ಜಿಂಜರ್ ಅಂತೀವಿ. ಅದರಲ್ಲಿ ಜಿಂಜರಾಲ್ ಅಂತ ಒಂದು ಬಯೋ ಆ್ಯಕ್ಟಿವ್ ಕಾಂಪೌಂಡ್ ಇದೆ. ಜಿಂಜರ್ ಅಂದರೆ ಶುಂಠಿ, ನಿಮ್ಗೆ ಗೊತ್ತಿದೆ. ಸೊ ಅದು ಏನಪ್ಪ ಅಂದರೆ ಒನ್ಸ್ ಇಟ್ ಹ್ಯಾಸ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್ ಆ್ಯಂಡ್ ಆ್ಯಂಟಿ ಆಕ್ಸಿಡಿವ್ ಆ್ಯಕ್ಷನ್. ನೋಡಿ, ನಾನು ಹೇಳ್ತಿರೋ ಫುಡ್ಡಲ್ಲೆಲ್ಲ ಈ ರೀತಿಯ ಏನು ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ ಇರುತ್ತೆ. ಇದರಲ್ಲೆಲ್ಲ ನಮಗೆ ಬಾಡಿಲಿ ಇನ್ಫ್ಲಮೇಷನ್ ಅದನ್ನು ಅವಾಯ್ಡ್ ಮಾಡಿದೆ. ಇನ್ಫ್ಲಮೇಷನ್ ಅವಾಯ್ಡ್ ಆಟೋಮೆಟಿಕ್ ಬಾಡಿ ಡ್ಯಾಮೇಜ್, ಬಾಡಿ ಆರ್ಗನ್ಸ್, ನೀವು ಯಾವುದೇ ಆರ್ಗನ್ಸ್ ತೊಗೊಳ್ಳಿ. ನಿಮ್ಮ ಜಾಯಿಂಟ್ ಬಗ್ಗೆ ನಾನು ಹೇಳಿದ್ದೆ, ಅದೇ ರೀತಿ ಇವಾಗ ನಾನು ಆರ್ಥೋಪೆಡಿಕ್ಸ್ ಜಾಯಿಂಟ್ ಬಗ್ಗೆ ಹೇಳಿದ್ದೀನಿ. ಜಾಯಿಂಟ್ ಬಗ್ಗೆ ಅದರಲ್ಲೂ ಕೂಡ ಈ ಥರ ಬಯೋ ಆ್ಯಕ್ಟಿವ್ ಕಾಂಪೌಂಡ್ಸ್ ಅಂತ ಜಿಂಜರ್ ತಿನ್ನಬೇಕು ಅಂತ ಹೇಳಿದೆ. ಅದೇ ರೀತಿ ಕೂಡ ಕಿಡ್ನಿಗೂ ಕೂಡ ಅದು ಭಾಳ ಹೆಲ್ಪ್ ಆಗುತ್ತೆ. ಇಟ್ ಹ್ಯಾಸ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಕ್ಷನ್, ಆ್ಯಂಟಿ ಆಕ್ಸಿಡಿವ್ ಆ್ಯಕ್ಷನ್ ಇದೆ. ಜಿಂಜರಲ್ ಅಂತ ಬಯೋ ಆ್ಯಕ್ಟಿವ್ ಕಾಂಪೌಂಡ್ ಅಂತ ಹೇಳಿದ್ನಲ್ಲ, ಅದು ಭಾಳ ಹೆಲ್ಪ್ಫುಲ್ ಆಗುತ್ತೆ ಕಿಡ್ನಿ ಹೆಲ್ತ್ಗೆ. ಸೊ ಹಾಗೆ ನ್ಯಾಚುರಲಾಗಿ ನಿಮಗೆ ಈ ರೀತಿಯ ಆಹಾರ ಪದಾರ್ಥ ತೊಗೊಂಡಾಗ ಏನಾಗುತ್ತೆ, ಕಿಡ್ನಿ ಹೆಲ್ತ್ ಕೂಡ ಸುಧಾರಿಸುತ್ತೆ. ಜಿಂಜರು ನಿಮಗೆ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಜೊತೆಗೆ ನಾಸಿ ವಾಮಿಟಿಂಗ್ ಇರುತ್ತೆ. ರೀನಲ್ ಫೇಲ್ಯೂರ್ಗೆ, ಕಿಡ್ನಿ ಫೇಲ್ಯೂರ್ಗೆ ಹಸಿವು ಸರಿಯಾಗಲ್ಲ, ಅವ್ರಿಗೆ ವಾಂತಿ ಆಗೋ ಥರ ಫೀಲಿಂಗ್ ಇರುತ್ತೆ. ನಾಸಿಯಾ ಅಂತ ಹೇಳ್ತೀವಿ, ವಾಂತಿ ಆಗೋ ಥರ ಫೀಲಿಂಗ್, ವಾಂತಿ ಆಗೋ ಆ ಥರ ಫೀಲಿಂಗ್ ಇರುತ್ತೆ. ಸೊ ಇದನ್ನು ಜಿಂಜರ್ನ ಶುಂಠಿನ ಯಥೇಚ್ಛ ಉಪಯೋಗಿಸುತ್ತೆ. ಡೈಜೆಷನು ಚೆನ್ನಾಗುತ್ತೆ. ಇಟ್ ಹ್ಯಾಸ್ ಆ್ಯಂಟಿ ನಾಸಿಯಾ ಎಫೆಕ್ಟ್ ಆಲ್ಸೋ. ವಾಮಿಟಿಂಗ್ ಬರೋಂಥ ಫೀಲಿಂಗ್ ಕೂಡ ಅವಾಯ್ಡ್ ಮಾಡುತ್ತೆ. ಸೊ ಹಾಗಾಗಿ ಜಿಂಜರನ್ನು ತಾವು ಕಿಡ್ನಿ ಪ್ರಾಬ್ಲಮ್ ಇರೋರು ಯಥೇಚ್ಛವಾಗಿ ಬಳಸ್ಬೋದು ಗೆಳೆಯರೆ. ಕೋಸು, ಹೂಕೋಸು, ಎಲೆಕೋಸು ಅಂತೀವಿ. ಜೊತೆಗೆ ಆ್ಯಪಲ್ ಕೂಡ, ಆ್ಯಪಲಲ್ಲೂ ಕೂಡ ಬೇಕಾದಷ್ಟು ನಿಮಗೆ ಕಿಡ್ನಿಗೆ ಹೆಲ್ಪ್ ಆಗುವಂಥ ನ್ಯೂಟ್ರಿಷನ್ ಇದೆ. ಆ್ಯಪಲ್ ಕೂಡ ಯಥೇಚ್ಛವಾಗಿ ಬಳಸ್ಬೋದು. ಫೈಬರ್ ಕಂಟೆಂಟ್ ಇದೆ, ಡೈಜೆಷನ್ಗೆ ಒಳ್ಳೆಯದು, ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು ಆ್ಯಪಲ್. ಕ್ಯಾಬೇಜಿಗೆ ಬಂದರೆ ಹೂಕೋಸು, ಎಲೆಕೋಸು ಅಂತ ಹೇಳೋದು ಅಲ್ಲಿ ಫೈಟೋಕೆಮಿಕಲ್ಸ್ ಇದೆ, ರಿಚ್ ಇನ್ ಫೈಟೋಕೆಮಿಕಲ್ಸ್ ಅಂತ ಹೇಳ್ತೀವಿ. ಫೈಟೋಕೆಮಿಕಲ್ಸ್ ಏನು ಮಾಡುತ್ತಪ್ಪ ಅಂದರೆ ಏನು ಫ್ರೀ ರ್ಯಾಡಿಕಲ್ಸ್ ಇರುತ್ತಲ್ಲ ಅದನ್ನು ಬ್ರೇಕಪ್ ಮಾಡಿಬಿಡುತ್ತೆ, ಅದನ್ನು ಸ್ಟಾಪ್ ಮಾಡಿಬಿಡುತ್ತೆ. ಸೊ ಆಟೋಮೆಟಿಕ್ಕಾಗಿ ನಿಮ್ಮ ಕಿಡ್ನಿ ಹೆಲ್ತ್ಗೆ ಭಾಳ ಹೆಲ್ಪ್ ಆಗುತ್ತೆ.
ಜೊತೆಗೆ ಫೈಟೋಕೆಮಿಕಲ್ಸ್ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಕಿಡ್ನಿಯಲ್ಲಿ ಡ್ಯಾಮೇಜ್ ಆಗುವಂಥ ಏನಿರುತ್ತೆ ಅಂಶ ಅದು ಕೂಡ ಅವಾಯ್ಡ್ ಮಾಡುತ್ತೆ. ಹಾಗೆ ಕ್ಯಾಬೇಜನ್ನು, ಹೂಕೋಸನ್ನ, ಎಲೆಕೋಸನ್ನು, ಎಸ್ಪೆಷಲಿ ಕಿಡ್ನಿ ಪ್ರಾಬ್ಲಮ್ ಇರೋರು ಯಥೇಚ್ಛವಾಗಿ ಬಳಸ್ಬೋದು. ಇಟ್ಸ್ ಇನ್ ಲೋ ಇನ್ ಪೊಟ್ಯಾಷಿಯಮ್ ಆಲ್ಸೋ, ಪೊಟ್ಯಾಷಿಯಮ್ ಅಂಶ ಕಡಿಮೆ ಇದೆ. ಸೊ ಹಂಗಾಗಿ ಕಿಡ್ನಿಗೆ ಅದು ಒಳ್ಳೆಯದು, ಯಾವುದು ನಿಮ್ಮ ಹೂಕೋಸು, ಎಲೆಕೋಸು. ಜೊತೆಗೆ ಅದರಲ್ಲಿ ಸೈಡ್ ವೈಟಮಿನ್ ಸಿ ಇದೆ, ವೈಟಮಿನ್ B6 ಇದೆ, ವೈಟಮಿನ್ K ಕೂಡ ಇದೆ. ಇವೆಲ್ಲ ಓವರಾಲ್ ಹೆಲ್ತ್ಗೂ ಜೊತೆ ಕಿಡ್ನಿ ಹೆಲ್ತ್ ಕೂಡ ಭಾಳ ಒಳ್ಳೆಯದು. ಹಂಗಾಗಿ ನೀವು ಕೋಸನ್ನು ಯಥೇಚ್ಛವಾಗಿ ಬಳಸ್ಬೋದು ಗೆಳೆಯರೆ. ನೆಕ್ಸ್ಟ್ ಫ್ಯಾಟಿ ಫಿಶ್ ಅಂತ, ಸಾಲ್ಮನ್ ಅದ್ರಲ್ಲಿ ಎಷ್ಟೊಂದು ವೆರೈಟಿ ಬರುತ್ತೆ. ಈ ಥರ ಫ್ಯಾಟಿ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸು ಯಥೇಚ್ಛವಾಗಿರುತ್ತೆ. ಸೊ ಒಮೆಗಾ 3 ಫ್ಯಾಟಿ ಆಸಿಡ್ ಯಥೇಚ್ಛವಾಗಿದೆ ಗೆಳೆಯರೆ. ನಿಮ್ಗೆ ಅವಾಗಲೇ ಭಾಳಷ್ಟು ವಿಡಿಯೋದಲ್ಲಿ ಹೇಳಿದ್ರೆ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಆಕ್ಸಿಡೇಟಿವ್ ಫಂಕ್ಷನ್ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಇದನ್ನು ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ ಅನ್ನೋಂಥ ಮಾಹಿತಿ ಕೂಡ ಇದೆ. ಕೆಳಗೆ ನೋಡಿ, ಯಾರಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಡಯಾಬಿಟಿಸ್ ಕಂಟ್ರೋಲ್, ಡಯಾಬಿಟಿಕ್ ನೆಫ್ರೋಪತಿ ಅಂತೀವಿ. ಡಯಾಬಿಟಿಸ್ ಕಂಟ್ರೋಲ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಮತ್ತು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಒಂದು, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್. ಯಾರಿಗೆ BP ಇರುತ್ತಲ್ಲ, ಅದು ಕಂಟ್ರೋಲ್ ಇರಲ್ಲ, ಕರೆಕ್ಟ್ ಮಾತ್ರೆ ತೊಗೊಂಡಿರಲ್ಲ, ಅವೆಲ್ಲ ಮಾಡಿದಾಗ BP ಜಾಸ್ತಿ ಆಗುತ್ತೆ, ಅಂಥವ್ರು ಕೂಡ ರೀನಲ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಐತೆ. ಸೊ ಹಾಗೆ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮಗೆ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಮಾಡುತ್ತೆ, ಕಿಡ್ನಿ ಡ್ಯಾಮೇಜ್ ಆಗೋದನ್ನ ಇಂಡೈರೆಕ್ಟಾಗಿ ಅವಾಯ್ಡ್ ಮಾಡುತ್ತೆ. ಯಾವುದು ನಿಮ್ಮ ಫಿಶ್ ಒಂದು. ಎರಡನೇದು ನಿಮಗೆ ಇಟ್ ಇಸ್ ರಿಚ್ ಇನ್ ಹೈ ಪ್ರೋಟೀನ್ ಡಯಟ್, ಹಂಗಾಗಿ ನಿಮಗೆ ಅದರಲ್ಲಿ ಜಾಸ್ತಿ ಶುಗರ್ ಅಂಶ ಇಲ್ಲ ಅಲ್ವಾ, ಹಾಗಾಗಿ ಡಯಾಬಿಟಿಸರು ಯಥೇಚ್ಛವಾಗಿ ಬಳಸ್ಬೋದು. ಸೊ ಹಾಗೆ ಕಿಡ್ನಿ ಡ್ಯಾಮೇಜ್ ಆಗುವಂಥದ್ದನ್ನು ಒಮೆಗಾ 3 ಫ್ಯಾಟಿ ಆಸಿಡಿಂದ ಇಂಡೈರೆಕ್ಟಾಗಿ ನಿಮಗೆ ಕಿಡ್ನಿನ ಪ್ರೊಟೆಕ್ಟ್ ಮಾಡುತ್ತೆ. ಹಾಗಾಗಿ ಕಿಡ್ನಿನ ಎಸ್ಪೆಷಲಿ ಕಿಡ್ನಿ ತೊಂದರೆ ಇರೋ ಕೂಡ ಫ್ಯಾಟಿ ಫಿಶ್ನ ಸ್ವಲ್ಪ ರೆಗ್ಯುಲರ್ ಉಪಯೋಗಿಸ್ಕೊಳ್ಳೋದು ಭಾಳ ಒಳ್ಳೆಯದು. ಕೆಳಗೆ ಐದನೇದು ಆನಿಯನ್, ಈರುಳ್ಳಿ ಅಲ್ವಾ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೂ. ಆನಿಯನ್ ಎಸ್ಪೆಷಲಿ ಕ್ವರ್ಸೆಟಿನ್ ಅಂತ ಒಂದು ಒಳ್ಳೆ ಆ್ಯಂಟಿ ಆಕ್ಸಿಡೆಂಟ್ ಇರುವಂತಹ ಒಂದು ಅಂಶ ಕಂಡುಹಿಡ್ಕೊಂಡಿದ್ದಾರೆ. ಸೊ ಅದನ್ನು ಏನಪ್ಪ ಗೆಳೆಯರೆ ಅಂತಂದರೆ, ಇದು ನಾಟ್ ಓನ್ಲಿ ಫಾರ್ ಕಿಡ್ನಿ, ಹಾರ್ಟ್ ಹೆಲ್ತ್ ಕೂಡ ಒಳ್ಳೆಯದು. ನಾನು ಅದು ಹಾರ್ಟ್ ಹೆಲ್ತ್ಗೆ ಬೇಕಾದಂಥ ಫುಡ್ಡು ಕೂಡ ಒಂದು ಮಾಡಿದ್ದೀನಿ, ಅದ್ರಲ್ಲಿ ಆನಿಯನ್ ಕೂಡ ಹೇಳಿದ್ದೀನಿ, ಅದನ್ನು ದಯವಿಟ್ಟು ಆ ವಿಡಿಯೋ ನೋಡಿ. ಸೊ ಹಾರ್ಟ್ ಹೆಲ್ತು ಕಿಡ್ನಿ ಹೆಲ್ತ್ ಇಂಟರ್ರಿಲೇಟೆಡ್. ಸೊ ಹಾರ್ಟ್ ಹೆಲ್ತ್ ಚೆನ್ನಾಗಿದೆ, ಕಿಡ್ನಿ ಹೆಲ್ತ್ ಚೆನ್ನಾಗಿರುತ್ತೆ, ಕಿಡ್ನಿ ಹೆಲ್ತ್ ಚೆನ್ನಾಗಿದೆ, ಇಂಡೈರೆಕ್ಟ್ ಹಾರ್ಟ್ ಹೆಲ್ತ್ ಕೂಡ ದೇ ರಿಲೇಟೆಡ್. ಸೊ ಹಾಗಾಗಿ ಆನಿಯನ್ನ, ಈರುಳ್ಳಿನ ಯಥೇಚ್ಛವಾಗಿ ಬಳಸೋದ್ರಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇದೆ. ಜೊತೆಗೆ ಅದೇನು ಮಾಡುತ್ತೆ, ನಿಮ್ಮ ಇನ್ಫ್ಲಮೇಟರಿ ರಿಯಾಕ್ಷನ್ಸ್ನ ಕಡಿಮೆ ಮಾಡುತ್ತೆ, ಕಿಡ್ನಿಗೆ ಅನುಕೂಲ. ಒಂದು ಲೋ ಪೊಟ್ಯಾಷಿಯಮ್ ಕೂಡ ನೋಡಿ, ಯಾವ ಆಹಾರದಲ್ಲಿ ಲೋ ಪೊಟ್ಯಾಷಿಯಮ್ ಇರ್ತಾವಲ್ಲ ಕಿಡ್ನಿಗೆ ಭಾಳ ಒಳ್ಳೆಯದು. ಸೊ ಹಾಗಾಗಿ ಈರುಳ್ಳಿನ ಕೂಡ ಯಥೇಚ್ಛವಾಗಿ ಬಳಸೋದ್ರಿಂದ ಇಂಡೈರೆಕ್ಟಾಗಿ ಬ್ಲಡ್ ಪ್ರೆಷರು ಕಂಟ್ರೋಲಿಗೆ ಬರುತ್ತೆ, ಹಾರ್ಟ್ಗೂ ಒಳ್ಳೆಯದು, ನಿಮ್ಮ ಕಿಡ್ನಿಗೂ ಕೂಡ ಒಳ್ಳೆಯದು. ಹಂಗಾಗಿ ಈರುಳ್ಳಿನ ತಾವು ಯಥೇಚ್ಛವಾಗಿ ಬಳಸ್ಬೋದು. ಆರನೇದು ಬಂದು ಕೊತ್ತಂಬರಿ, ಗೊತ್ತಿರಲ್ಲ ಕೊತ್ತಂಬರಿ, ಧನಿಯಾ ಅಂತೀವಿ, ಕೊತ್ತಂಬರಿ ಬೀಜ ಇರ್ಬೋದು, ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಇಟ್ಸ್ ಪ್ಯಾಕ್ಡ್ ವಿತ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ವೈಟಮಿನ್ A ಇದೆ, ವೈಟಮಿನ್ K ಇದೆ, ವೈಟಮಿನ್ C ಇದೆ, ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲೈಕ್ ಮ್ಯಾಂಗನೀಸ್ ಯಥೇಚ್ಛವಾಗಿದೆ. ಸೊ ಈ ರೀತಿಯ ಆಹಾರ ಪದಾರ್ಥದಿಂದ ಕೊರಿಯಂಡರ್ ಇಟ್ ಹ್ಯಾಸ್ ಡೈರೆಟಿಕ್ ಎಫೆಕ್ಟ್ ಆಲ್ಸೋ. ಡೈರೆಟಿಕ್ ಎಫೆಕ್ಟ್ ಅಂದರೆ ಮೂತ್ರನ ಹೆಚ್ಚು ವಿಸರ್ಜನೆ ಆಗೋ ಥರ ನೋಡ್ಕೊಳುತ್ತೆ. ನಮಗೆ ಎಸ್ಪೆಷಲಿ ಹಾರ್ಟ್ ಫೇಲ್ಯೂರ್ ಆದಾಗ ಅಥವಾ BP ಜಾಸ್ತಿ ಆದಾಗ ನಾವು ಡೈರೆಟಿಕ್ಸ್ ಕೊಡ್ತೀವಿ ಮಾತ್ರೆ ರೂಪದಲ್ಲಿ. ಸೊ ಆ ಮಾತ್ರೆ ರೂಪದಲ್ಲಿ ನಮ್ಮ ದೇಹದ ಎಕ್ಸೆಸ್ ಫ್ಲೂಯಿಡ್ ಒಂದು ಮುಖಾಂತರ, ಮೂತ್ರದ ಮುಖಾಂತರ ಹೆಚ್ಚು ಹೊಟ್ಟೋಗ್ಬಿಡುತ್ತೆ. ಸೊ ನಿಮ್ಗೆ ನ್ಯಾಚುರಲ್ ಆಗಿ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಅದರಲ್ಲಿ ಡಯಾಬಿಟಿಕ್ ಎಫೆಕ್ಟ್ ಇದೆ. ಸೊ ಹಾಗಾಗಿ ನಿಮಗೆ ಎಕ್ಸೆಸ್ ಆಗಿರೋ ವಾಟರ್ ದೇಹದಲ್ಲಿ, ಅದ್ರ ಜೊತೆ ಸ್ವಲ್ಪ ಟಾಕ್ಸಿನ್ಸ್ ಕೂಡ ನಿಮಗೆ ಮೂತ್ರ ರೂಪದಲ್ಲಿ ಹೊರಗಡೆ ಹೋಗೋದ್ರಿಂದ ಅದೇನಾಗುತ್ತೆ, ಬ್ಲಡ್ ಫಿಲ್ಟ್ರೇಷನ್ಗೂ ಹೆಲ್ಪ್ ಆಗುತ್ತೆ, ಕಿಡ್ನಿ ಹೆಲ್ತ್ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಕೊತ್ತಂಬರಿ ಸೊಪ್ಪು ನಿಮ್ಗೆ ಗೊತ್ತಿದೆ, ಯಥೇಚ್ಛವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಚಿತ್ರಾನ್ನಕ್ಕೆ, ಅವಲಕ್ಕಿಗೆ, ಇವನ್ನೆಲ್ಲ ಒಗ್ಗರಣೆ ಹಾಕಿದಾಗೆಲ್ಲ ಹೆಚ್ಚು ಕಡಿಮೆ ಕೊತ್ತಂಬರಿ ಹಾಕೇ ಇರ್ತೀರ ಕೊತ್ತಂಬರಿ ಸೊಪ್ಪನ್ನ. ಸೊ ಕೊತ್ತಂಬರಿ ಸೊಪ್ಪನ್ನ ಹಾಕಿರ್ತಾರೆ, ಅದನ್ನು ನೀವು ಊಟದ ತೊಡೆ ತಿನ್ಬಿಡ್ಬೇಕು. ಕೆಲವರೆಲ್ಲ ನಾನು ಯಾವಾಗಲೂ ಹೇಳ್ತೀನಿ, ಮಕ್ಕಳು ಸೈಡಿಗೆ ತೆಗೆದಿಟ್ಬಿಡ್ತಾರೆ ಕೊತ್ತಂಬರಿ ಸೊಪ್ಪು, ಹಾಗೆಲ್ಲ ಮಾಡ್ಬೋದು. ಕೊತ್ತಂಬರಿ ಸೊಪ್ಪೆ ಆಗಲಿ, ಕರ್ಬೇವಿನ ಸೊಪ್ಪೆ ಸೈಡಿಗೆ ತೆಗೆದಿಡ್ಬೇಕು ಅಂತೆಲ್ಲ ಹಾಕಿರೋದಲ್ಲ, ಅದನ್ನು ನೀವು ಊಟದಲ್ಲಿ ಬಳಸ್ಕೊಂಡ್ಬಿಡ್ಬೇಕು. ಸೊ ಹಾಗಾಗಿ ಯಾವುದೇ ಏನು ನೀವು ಊಟಕ್ಕೆ ಹಾಕಿದ್ರೆ ಯಾವುದೂ ಸೈಡಿಗೆ ತೆಗೆದಿಡೋಕೆ ಹೋಗ್ಬೇಡಿ. ಮಕ್ಕಳಿಗೆಲ್ಲ ಭಾಳ ಹೇಳ್ತೀನಿ, ಭಾಳ ಕಂಪ್ಲೇಂಟ್ಸು ಪೇರೆಂಟ್ಸು, ಯಾವುದು ಸೈಡ್ ಇರ್ಬೋದು ಎಲ್ಲನೂ ಯಥೇಚ್ಛವಾಗಿ ಬಳಸೋದು. ಕೊತ್ತಂಬರಿ ಸೊಪ್ಪನ್ನ ಯಥೇಚ್ಛವಾಗಿ ಬಳಸಿದ್ರೆ ಅದರಲ್ಲಿ ಕಿಡ್ನಿ ಕೂಡ ಭಾಳ ಅನುಕೂಲ ಆಗುತ್ತೆ, ಡಯಾಬಿಟಿಕ್ ಎಫೆಕ್ಟ್ ಇದೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ತಾವು ಯಥೇಚ್ಛವಾಗಿ ಬಳಸಿ. ಏಳನೇದು ಮತ್ತು ಕೊನೆಯದು ಅತಿ ಮುಖ್ಯವಾದ ಆಹಾರ ಅಂದರೆ ಗಾರ್ಲಿಕ್. ನಿಮ್ಗೆ ಹೇಳಿದ್ನಲ್ಲ, ಗಾರ್ಲಿಕ್, ಬೆಳ್ಳುಳ್ಳಿ. ಈರುಳ್ಳಿ ಬಗ್ಗೆ, ಬೆಳ್ಳುಳ್ಳಿ ಬಗ್ಗೆ ಹೇಳ್ತೇನೆ ನೋಡಿ. ಬೆಳ್ಳುಳ್ಳಿ ಕೂಡ ಒನ್ಸ್ ಅಗೇನ್ ಇಟ್ಸ್ ಗುಡ್ ಫಾರ್ ಹಾರ್ಟ್ ಅಂತ, ಅದಕ್ಕೆ ಹಾರ್ಟ್ಗೆ ಸಂಬಂಧಪಟ್ಟಿದೆ ಒಂದು ವಿಡಿಯೋ ಮಾಡಿದ್ದೀನಿ, ದಯವಿಟ್ಟು ತಾವು ನೋಡಿ. ಆ ಬೆಳ್ಳುಳ್ಳಿಲೂ ಕೂಡ ಮತ್ತು ಇಂಪಾರ್ಟೆಂಟ್ ಯಾವ ಆಹಾರ ಪದಾರ್ಥಗಳಿಂದ ನಿಮ್ಮ ಲಾಂಜಿವಿಟಿ ಹೆಲ್ಪ್ ಆಗುತ್ತೆ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲೂ ಕೂಡ ಬೆಳ್ಳುಳ್ಳಿ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ ಗೆಳೆಯರೆ. ಬೆಳ್ಳುಳ್ಳಿ ಕೂಡ ಇಟ್ಸ್ ರಿಚ್ ಇನ್ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಡಕ್ಟ್. ಜೊತೆಗೆ ಅದರಲ್ಲಿ ನಿಮಗೆ ವೈಟಮಿನ್ C, ವೈಟಮಿನ್ K ಎಲ್ಲ ಇರುತ್ತೆ. ಜೊತೆಗೆ ಅದ್ರ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಇಟ್ ರೆಡ್ಯೂಸ್ ದ ಕೊಲೆಸ್ಟ್ರಾಲ್ ಲೆವೆಲ್. ಕೊಲೆಸ್ಟ್ರಾಲ್ ಕಡಿಮೆ ನಿಮ್ಗೆ ಗೊತ್ತೇ, ಹೆಲ್ತ್ಗೆ, ಹಾರ್ಟ್ಗೆ ಒಳ್ಳೆಯದು. ಜೊತೆಗೆ ಇಂಡೈರೆಕ್ಟಾಗಿ ಕಿಡ್ನಿ ಕೂಡ ಒಳ್ಳೆಯದು. ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ, ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಕೊಲೆಸ್ಟ್ರಾಲು, ಇನ್ಫ್ಲಮೇಷನ್ ಕಡಿಮೆ ಮಾಡೋದ್ರಿಂದ ಆಟೋಮೆಟಿಕ್ ಕಿಡ್ನಿ ಕೂಡ ಭಾಳ ಉಪಯೋಗವಂಥ ಒಂದು ಆಹಾರ ಪದಾರ್ಥ ಅಂದರೆ ಬೆಳ್ಳುಳ್ಳಿ. ಸೊ ಗೆಳೆಯರೆ, ನಾನು ಇಷ್ಟು 7 ಇಂಪಾರ್ಟೆಂಟ್ ಫುಡ್ನ ಹೇಳಿದ್ದೀನಿ. ಜೊತೆಗೆ ಯಾವ್ದು ತೊಗೋಬೇಕು ಅಂತ, ಯಾವ್ದು ತೊಗೋಬಾರ್ದು ಅಂತ ನಿಮ್ಗೆ ಗೊತ್ತೇ ಅಂದ್ಕೊಳ್ತೀನಿ, ಆದರೂ ಒಂದು ರಿಪೀಟ್ ಮಾಡ್ತೀನಿ, ಯಾಕೆಂದರೆ ನಿಮ್ಮ ಆರೋಗ್ಯವೇ ನನ್ನ ಕಾಳಜಿ. ಸೊ ಹಾಗಾಗಿ ನೀವು ರಿಚ್, ಯಾವುದು ಸಾಲ್ಟ್ ರಿಚ್ ಫುಡ್ಡು, ತುಂಬ ಸ್ವೀಟ್ ಆಗಿರುವಂಥ ಫುಡ್ಡು, ಆಮೇಲೆ ಬೇಕ್ರಿ ಪ್ರಾಡಕ್ಟ್ಸು, ಮತ್ತು ಎಲ್ಲ ಲಾಂಗ್ ಟರ್ಮ್ ಪ್ರಿಸರ್ವೇಟಿವ್ ಆಗಿರುವಂಥ ಪ್ರಾಡಕ್ಟ್ಸು, ಮತ್ತು ಈ ಕಾರ್ಬೋನೇಟೆಡ್ ಡ್ರಿಂಕ್ಸು, ಇವೆಲ್ಲ ತೊಗೊಂಡ ಕಿಡ್ನಿ ಹಾಳಾಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಕಿಡ್ನಿಯನ್ನು ನಿಮ್ಮ ಮಗು ಥರ ಕ್ಲೀನಾಗಿ ಪ್ರೀತಿಯಿಂದ ನೀಟಾಗಿ ನೋಡ್ಕೊಳ್ಳಿ.
ಒಂದ್ಸಲ ಕಿಡ್ನಿ ಹಾಳಾಯಿತು ಅಂತಂದರೆ ಭಾಳ ಕಷ್ಟ. ಕಿಡ್ನಿ ಫೇಲ್ಯೂರ್ ಆಗಿರೋರನ್ನ ಏನಾದ್ರು ಕೇಳಿ ನೋಡಿ ಎಷ್ಟು ಅನುಭವಿಸ್ತಾರೆ ಅಂತ. ಕ್ಯಾಲ್ಕುಲೇಟ್ ನೋಡಿ ಇಷ್ಟೇ ಆಹಾರ ತಿನ್ನಬೇಕು, ಇಷ್ಟೇ ನೀರು ಕುಡಿಬೇಕು, ಜಾಸ್ತಿ ನೀರು ಕುಡಿಯೋಂಗಿಲ್ಲ, ಕಿಡ್ನಿ ಕೆಲಸ ಮಾಡ್ತಿಲ್ಲ, ವಾರಕ್ಕೆ 2 ಸಲ ಡಯಾಲಿಸಿಸ್ ಮಾಡಿಸ್ಬೇಕು, ದುಡ್ಡು ಸಿಕ್ಕಾಪಟ್ಟೆ ಖರ್ಚಾಗ್ತಿರುತ್ತೆ, ಅವ್ರ ಮುಖ ನೋಡೋಕ್ಕಾಗಲ್ಲ, ಎಲ್ಲ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿರ್ತಾರೆ. ಸೊ ಹಾಗಾಗಿ ಕಿಡ್ನಿನ ಜೋಪಾನ ನೋಡ್ಕೊಳ್ಳಿ, ಕಿಡ್ನಿ ಫೇಲ್ಯೂರ್ ಆಗದೆ ನೋಡ್ಕೊಳ್ಳಿ. ಯಾಕೆಂತಂದರೆ ಕಿಡ್ನಿ ಫೇಲ್ಯೂರ್ ಆಯ್ತಂದರೆ ಭಾಳ ಚಿತ್ರಹಿಂಸೆ, ಅದನ್ನು ಅನುಭವಿಸೋರಿಗೆ ಗೊತ್ತು. ಹಾಗಾಗಿ ಕಿಡ್ನಿಗೆ ಸಂಬಂಧಪಟ್ಟ 7 ಉತ್ತಮವಾದ ಆಹಾರಗಳನ್ನ ಉಪಯೋಗಿಸ್ಕೊಳ್ಳಿ. ತಾವಷ್ಟೇ ಉಪಯೋಗಿಸ್ಬೇಡಿ, ತಾವಷ್ಟೇ ನೀವು ಏನಂತಾರೆ ಕಂಜೂಸ್ ಆಗಬೇಡಿ, ಅಥವಾ ತಾವು ಭಾಳ ಸ್ವಾಸ್ಥ್ಯಗಳಾಗಬೇಡಿ. ಈ ವಿಡಿಯೋನ 4 ಜನಕ್ಕೆ ಫಾರ್ವರ್ಡ್ ಮಾಡಿ, ಎಸ್ಪೆಷಲಿ ಕಿಡ್ನಿ ಫೇಲ್ಯೂರ್ ಅವ್ರಿಗೆ, ಅಥವಾ ಇನ್ನೂ ಕಿಡ್ನಿ ಫೇಲ್ಯೂರ್ ಆಗಿದೆ ಡಯಾಲಿಸಿಸ್ ಮಾಡಿಸ್ತಾ ಇರೋರಿಗೆ, ಅಥವಾ ಇನ್ನೂ ಡಯಾಬಿಟಿಕ್ ನೆಫ್ರೋಪತಿ ಅಂಥವ್ರಿಗೆ, BP ಜಾಸ್ತಿಯಾಗಿ ಕಿಡ್ನಿ ಪ್ರಾಬ್ಲಮ್ ಅಂಥವ್ರಿಗೆಲ್ಲ ದಯವಿಟ್ಟು ಈ ವಿಡಿಯೋನ ಫಾರ್ವರ್ಡ್ ಮಾಡಿ. ಊಟ ತಿನ್ನಲಿ ಆದಷ್ಟು ಕಿಡ್ನಿ ಆರೋಗ್ಯನ ಕಾಪಾಡ್ಕೊಳ್ಳಿ. ಜಾಸ್ತಿ ಕಿಡ್ನಿ ತೊಂದರೆ ಆಗಿ ಮತ್ತು ಡಯಾಲಿಸಿಸ್ಗೆ ಹೋಗೋದು ಬೇಡ ಅನ್ನೋದು ನನ್ನ ಉದ್ದೇಶ. ಹಾಗೆ ಆರೋಗ್ಯವೇ ಭಾಗ್ಯ. ದಯವಿಟ್ಟು ನನ್ನ ವಿಡಿಯೋನ ಮತ್ತೊಮ್ಮೆ ತಾವೆಲ್ಲರೂ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಅದನ್ನು ಬೆಲ್ ಐಕಾನ್ ಎಂಕರೇಜ್ ಮಾಡಿ, ಥಮ್ಸ್ ಅಪ್ ಕೊಡಿ. ಆಲ್ ದ ಬೆಸ್ಟ್.